ನಮಸ್ಕಾರ. ಮಧ್ಯರಾತ್ರಿನಲ್ಲಿ ಮಧ್ಯರಾತ್ರಿಯಲ್ಲಿ ನಮ್ಮ ಮೋದಿಯವರು ಲೈವ್ ಬರ್ತಾರೆ, ಮಾತಾಡುತ್ತಾರೆ. ಇದು ರವಿಚಂದ್ರನ್ ಹಾಡು. ನಾನು ಮೋದಿ ಅವ್ರಿಗೋಸ್ಕರ ಬದಲಾವಣೆ ಮಾಡಿ ಹೇಳಿದೆ. ಓಕೆ, ಮೋದಿ ಅವರು ಬಂದು ಹಿಂದಿನಲ್ಲಿ ಮಾತಾಡಿದರೆ ಸಾಕಷ್ಟು ಜನರಿಗೆ ಮೋದಿ ಅವರು ಏನು ಮಾತಾಡ್ತಾರೆ, ಮೋಸ್ಟ್ಲಿ ಅವ್ರ ಗಡ್ಡಾನ ಅವ್ರ ಅಲ್ಲನ್ನೆಲ್ಲ ನೋಡಿಕೊಂಡು ನೀವು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಬಟ್ ಮೋದಿ ಅವ್ರು ಬಂದು ಏನು ಹೇಳಿದ್ರು ಅಂತಂದರೆ, ಈ ಒಂದು ನೀಟ್ ಎಕ್ಸಾಮ್ ಲೀಕ್ ಆಗಿರೋರ ಮೇಲೆ ಸಿಕ್ಕಾಪಟ್ಟೆ ಕಠಿಣ ಕಾನೂನು ಕ್ರಮವನ್ನು ಮಾಡ್ತೇವೆ. 10 ಲಕ್ಷ ಪೆನಾಲ್ಟಿ, ಅಲ್ಲ 10 ಕೋಟಿ ಪೆನಾಲ್ಟಿ, 10 ವರ್ಷ ಜೈಲು. ಅಲ್ಲ ರೀ, ಈ ನೀಟ್ ಪೇಪರ್ಗಳನ್ನ ಮಾರಾಟ ಮಾಡೋರು ಸಾವಿರಾರು ಕೋಟಿ ಹಣ ಮಾಡ್ತಾರೆ. 10 ಕೋಟಿ ಯಾವ ದೊಡ್ಡ ವಿಚಾರ. ಆಮೇಲೆ ಇವತ್ತು ರೇಪ್ ಕೇಸ್ಗಳಲ್ಲಿ, ಗ್ಯಾಂಗ್ ರೇಪ್ಗಳಲ್ಲಿ, ಡಕಾಯಿತಿ ಕೇಸ್ಗಳಲ್ಲಿ ಹೊರಗಡೆ ಹೋದವರು ಆರಾಮಾಗಿ ಹೆಂಗಿಂಗ್ ಲೀಲಾ ಜಾಲವಾಗಿ ಈ ಸರ್ಕಾರದ ಕೆಳಗಡೆ ಓಡಾಡ್ಕೊಂಡಿದ್ದಾರೆ. ದಿಸ್ ಈಸ್ ವಾಟ್ ಈ ಟೋಲ್ಡ್. ಮೋದಿ ಅವರು ಹೇಳಿದ್ದೇನೆ ಕಠಿಣ ಕಾನೂನು ಕ್ರಮ ಅಂತ. ಒಂದು ವಿಚಾರವನ್ನು ಹಂಚ್ಕೊಳ್ಬೇಕಾಗಿದೆ. 2024 ಕೂಡ ನೀಟ್ ಪೇಪರ್ ಲೀಕ್ ಆಗಿತ್ತು. ಒಬ್ಬ ಸಂಜೀವ್ ಅನ್ನೋ ವ್ಯಕ್ತಿಯನ್ನ, ಈಸ್ ಅ ಮಾಸ್ಟರ್ ಮೈಂಡ್, ಅವನನ್ನು ಅರೆಸ್ಟ್ ಮಾಡಿದ್ರು CBI ಅವರು. ಅವನ ವಿರುದ್ಧ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಅಂತೇಳಿ 2024 ನೀಟಿನ ಆರೋಪಿ ಸಂಜೀವ್ ಅಂತ, ನಾನು ಫೋಟೋ ಕೂಡ ಶೇರ್ ಮಾಡಿದ್ದೀನಿ. ಸೊ ಅವನನ್ನ CBI ಅವರು ಯಾವುದೇ ನಮ್ಮ ಹತ್ರ ಸಾಕ್ಷ್ಯಗಳು ದೊರಕದ ಕಾರಣ ಅವನನ್ನ 2024 ನೀಟ್ ಹಗರಣದ ಆರೋಪಿ ಆರಾಮಾಗಿ ರಿಲೀಸ್ ಆಗ್ತಾನೆ. CBI ಹೇಳುತ್ತೆ ಯಾವುದೇ ಸಾಕ್ಷಿಗಳು ಸಿಗಲ್ಲ ಅಂತ. ಲೆಕ್ಕ ಹಾಕೊಳ್ಳಿ, ಅಲ್ಲಿ ಸರ್ಕಾರ CBI ತನಿಖೆ ಕೊಟ್ರೆ CBI ಕ್ಲೀನ್ ಚಿಟ್ ಕೊಡೋ ಅಂತ ಸರ್ಕಾರ. CBI ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ನನ್ ಅದರ್ ದ್ಯಾನ್ ಮೋದಿ ಸರ್ಕಾರ. ಇದೇ ಮೋದಿ ಸರ್ಕಾರ 2024 ನಡೆದಂತ ಈ ನೀಟ್ ಹಗರಣ ಏನಿದೆ, ಆ ನೀಟ್ ಹಗರಣದ ಆರೋಪಿಗೆ CBI ಕ್ಲೀನ್ ಚಿಟ್ ಕೊಡುತ್ತೆ. ನೆನೆ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿಯಲ್ಲಿ ನಮ್ಮ ಮೋದಿ ಅವರು ಲೈವ್ ಬರ್ತಾರೆ, ಮಾತು ಆಡುತ್ತಾರೆ. ಏನ್ ಮಾಡಕ್ಕಾಗುತ್ತೆ? ಮಧ್ಯರಾತ್ರಿ ನಿದ್ದೆ ಕೆಡಿಸ್ಕೊಂಡು ಈ ದೇಶದ ಪ್ರಧಾನಿ ಲೈವ್ಗೆ ಬಂದು ನಾವು ಕಠಿಣ ಕಾನೂನು ಕ್ರಮ ಮಾಡ್ತೀವಿ ಅಂತ ಹೇಳಿ ಮತ್ತೆ ಅದೇ ಸುಳ್ಳನ್ನ ಹೇಳಿದ್ದಾರೆ. 2024 ಸುಳ್ಳು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, 2024 ಸಿಕ್ಕಾಕೊಂಡಂತ ನೀಟ್ ಮಾಸ್ಟರ್ ಮೈಂಡ್ಗೆ CBI ಕ್ಲೀನ್ ಚಿಟ್ ಕೊಟ್ಟಿದೆ. ಇದೇ ಮೋದಿ ಸರ್ಕಾರ ಕ್ಲೀನ್ ಚಿಟ್ ಕೊಟ್ಟು ಮತ್ತೆ ಅದೇ ನಿನ್ನೆ ಸುಳ್ಳನ್ನ, ಮತ್ತೆ ಅದೇ ಬೊಗಳೆ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಈ ವ್ಯಕ್ತಿಯ ಮಾತಲ್ಲಿ ತೂಕ ಉಳಿದಿಲ್ಲ. ಈ ವ್ಯಕ್ತಿ ಬರೀ ಹೇಳೋದೆಲ್ಲ ಸುಳ್ಳು, ಬರೀ ಸುಳ್ಳುಗಳನ್ನ ಹೇಳ್ಕೊಂಡೇನೆ ಈ ವ್ಯಕ್ತಿ 12 ವರ್ಷದಲ್ಲಿ 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾನೆ. ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿಟ್ಟಿದ್ದಾನೆ. ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಮಕ್ಕಳು ಓದುವಂತ ಎಕ್ಸಾಮ್ ಪೇಪರ್ಗಳು ಕೂಡ ಲೀಲಾ ಜಾಲವಾಗಿ ಸಾವಿರಾರು ಕೋಟಿಗೆ ಹರಾಜಾಗ್ತಾ ಇದೆ. ಇವತ್ತು ಈ ಯುವ ಜನತೆ ಬೀದಿಗೆ ಬಂದು ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಇವತ್ತು ನಾವು ನಿಜವಾಗ್ಲೂ ಅನ್ಕೊಬೇಕು, ಇದೊಂದು ಬದಲಾವಣೆ ಸಂಕೇತ. ಈ ಪ್ರೊಟೆಸ್ಟ್ ಮಾಡ್ತಾ ಇರುವಂತ ಯುವ ಜನತೆಗೆ ನಿಜವಾಗ್ಲೂ ನಾವು ಧನ್ಯವಾದಗಳನ್ನ ಹೇಳ್ಬೇಕು. ಕಾರಣ ಯಾಕೆ ಅಂತಂದ್ರೆ, ಇವತ್ತು ಒಂಥರ ಅನ್ಕ್ವಶನಬಲ್ ಗೌರ್ಮೆಂಟ್ ಆಗ್ಬಿಟ್ಟಿದೆ. ಅಂದ್ರೆ ಮೋದಿ ಸರ್ಕಾರವನ್ನ ಯಾರೂ ಕೂಡ ಪ್ರಶ್ನೆ ಮಾಡೋ ಮಟ್ಟಕ್ಕೆ ಮಾಡಕ್ಕೆ ಹೋಗ್ಬಾರ್ದು. ಮಾಡಿದ್ರೆ ಅವ್ರಿಗೆ ಲಾಠಿ ಏಟು, ಬೂಟ್ ಏಟು, ಟಿಯರ್ ಗ್ಯಾಸು, ಲಾಠಿ ಚಾರ್ಜು, FIR, ಅರೆಸ್ಟ್, ಡಿಟೆನ್ಷನ್. ನೆನೆ ಮೋದಿ ಅವರು ಬಂದು ಹೇಳಿದ್ದು ಬರೀ ಸುಳ್ಳುಗಳನ್ನೇ, ನಿಜ ಹೇಳಿಲ್ಲ ಈ ವ್ಯಕ್ತಿ. ಯಾಕೆ ಈ ವ್ಯಕ್ತಿ ಹೇಳಿದೇನು ಅಂತಂದ್ರೆ, ಕಠಿಣ ಕಾನೂನು ಕ್ರಮ ಇದ್ದಿದ್ರೆ 2024 ಇದೇ ನೀಟ್ ಪರೀಕ್ಷೆಯ ಆ ಮಾಸ್ಟರ್ ಮೈಂಡ್ ಆರೋಪಿ ಅವನಿಗೆ ಇದೇ ಮೋದಿ ಸರ್ಕಾರ, ಇದೇ CBI ಕ್ಲೀನ್ ಚಿಟ್ ಕೊಡುತ್ತೆ. ಕ್ಲೀನ್ ಚಿಟ್ ಕೊಟ್ಟು ರಾತ್ರಿ ಬಂದು, ಅಲ್ರಿ ಮಧ್ಯರಾತ್ರಿಲಿ ಎಲ್ಲಾರ್ಗೆ ವಿಡಿಯೋ ಮಾಡ್ಕೊಂಡು ಈ ವ್ಯಕ್ತಿ ಸುಳ್ಳು ಹೇಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಈ ಮೋದಿ ಸರ್ಕಾರವನ್ನ ನಂಬೇಕಾ? ಈ ದೇಶದ ಹಣೆ ಬರವನ್ನ ಇಂಥ ವ್ಯಕ್ತಿಗಳ ಕೈಗೆ ನೀವೆಲ್ಲ ಕೊಟ್ಟು ಇವತ್ತು ಇಷ್ಟು ನಾಶ ಮಾಡಿಟ್ಟಿದಿರಲ್ಲ. ಬರೀ ಧರ್ಮ, ಜಾತಿ, ರಾಮನ್ ಮಂದಿರ, ಮುಸಲ್ಮಾನರು, ಪಾಕಿಸ್ತಾನ ಇಷ್ಟು ಹೇಳ್ಕೊಂಡು ಒಬ್ಬ ವ್ಯಕ್ತಿ ಈ ದೇಶದ ಮೇಲೆ ಸತತವಾಗಿ ಮೂರನೇ ಬಾರಿ ಅಧಿಕಾರ ಇಟ್ಕೊಂಡಿದ್ದಾನೆ ಅಂತಂದ್ರೆ ನೀವೆಲ್ಲ ಎಂತ ದಡ್ರು. ನೀವುಗಳು ಇವ್ರನ್ನ ನಂಬ್ಕೊಂಡು ಓಟ್ ಹಾಕ್ತಿರಲ್ಲ. ನಾನು ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳ್ತಾ ಇಲ್ಲ. ಇವತ್ತಿನ ಯುವ ಜನತೆ ಒಂದು ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡಬೇಕು. ಯಾಕೆ ಅಂತಂದ್ರೆ ಇವತ್ತು ನಮ್ಮನ್ನ ಹೊಡೆದ ಆಳೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇವತ್ತು ಕೂಡ ಹೊಡಿತಾ ಇದ್ದಾರೆ. ನೋಬಡಿ ಇಸ್ ಕ್ವಶನಿಂಗ್ ದಿಸ್ ಡಿವೈಡ್ ಅಂಡ್ ರೂಲ್. ಅಲ್ರಿ, ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ.
ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಹೇಳ್ತಾ ಇದೆ. ಇದನ್ನ ಹೇಳಿದ್ದು ಬೇರೆ ಯಾರು ಅಲ್ಲ, ಇದು ನಾಡಗೀತೆ, ಕುವೆಂಪು ಅವ್ರು ಬರ್ದಿರೋದು. ಈ ಆ ಬೆಳಗ್ಗೆ ಹೊತ್ತು ಎಣ್ಣೆ ಕುಡಿದು ಮಾತಾಡೋ ಅಂತ ಕೆಲವರು ಇದಾರೆ. ಇವತ್ತು ನೆನ್ನೆ ಸಿ ಟಿ ರವಿ ಮಾತಾಡಿದ್ದಾನೆ. ಎದೆ ಸಿಗಳಿದ್ರೆ ಈ ಡೈಲಾಗ್ ಬಿಟ್ರೆ ಅವನಿಗೇನೂ ಬರಲ್ಲ, ಎದೆ ಸಿಗಳಿದ್ರೆ 4 ಅಕ್ಷರ ಬರಲ್ಲ. ಆ ಮುಲ್ಲಾಗಳಿಗೆ ಈ ಹೋರಾಟದಲ್ಲಿ ನಿನಗೇನೋ ಕೆಲಸ ರವಿ, ನಿನಗೇನೋ ಕೆಲಸ ಲೇ ಓಟಿ ರವಿ. ನಿನ್ನ ಗಾಡಿ ಯಾರನ್ನ ಎತ್ತಿಸ್ತೋ, ಯಾರನ್ನ ತಗೊಳೋದೆ? ಈ ರಾಜ್ಯವನ್ನ, ಈ ದೇಶವನ್ನ ಎಷ್ಟು ಹೊಡಿತೀರೋ ನಿನ್ನಂತೋರು. ನೀನ್ MLA ಆಗೋಕ್ಕೋಸ್ಕರ, ನಿಮ್ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ ಮುಂದುವರಿಯೋಕ್ಕೋಸ್ಕರ, ಬಿಜೆಪಿ ಪಕ್ಷಕ್ಕೆ ಅಧಿಕಾರ ಬರೋಕ್ಕೋಸ್ಕರ ಮುಲ್ಲನಿಗೆ ಲೇ, ಆ ಮುಲ್ಲಂದ್ ಎನ್ಕೋಬೇಕು ನಿನಗೆ ದಮ್ಮು ತಾಕತ್ತಿದ್ರೆ, ನಿನ್ ಮನೇಲಿ ಮಕ್ಕಳಿದ್ರೆ ಏನೋ ಜಲಿಯನ್ ಇದಕ್ಕೋಗು, ನಿನಗೆ ಜಂತರ್ ಮಂತರ್ಗೆ ಹೋಗಿ ಈ ಕ್ವಶನ್ ಕೇಳಿದ್ರೆ ನಿನಗೆ ಕರೆಕ್ಟಾಗಿ ಅಲ್ಲೇ ಉತ್ತರನೂ ಕೊಡ್ತಾರೆ, ಬಹುಮಾನನೂ ಕೊಡ್ತಾರೆ. ದಮ್ಮು ತಾಕತ್ ಇದೆಯೇನೋ ನಿನಗೆ? MLC ಚುನಾವಣೆಯಲ್ಲಿ ಸೋತಿರೋ MLC ಗೆದ್ದು ಬಂದು MLC ಕೂತ್ಕೊಂಡು ಇನ್ನೆಷ್ಟು ಹೊಡಿತೀರೋ ನೀವು ದೇಶವನ್ನ? ಸಿ ಟಿ ರವಿ, ಇನ್ನ ಎಷ್ಟು ಹೊಡಿತೀರಾ ದೇಶವನ್ನ? ಇನ್ನ ರಾಜ್ಯವನ್ನ ಎಷ್ಟು ಹೊಡಿತೀರಾ? ಅಂದ್ರೆ ಇಲ್ಲಿ ನೀಟ್ ಪರೀಕ್ಷೆನಲ್ಲಿ ಏನ್ ಬೇಕಾರೆ ಆಗ್ಲಿ, ಬೀದಿನಲ್ಲಿ ಹುಡುಗರಿಗೆ ಬೂಟಲ್ಲಿ ಹೊಡಿಲಿ, ಟಿಯರ್ ಗ್ಯಾಸ್ ಅಲ್ಲಿ ಹಾಕ್ಲಿ, ಸಾಯಿಸ್ಲಿ, ಪ್ಯಾರಾಮಿಲಿಟರಿ ಫೋರ್ಸ್ ತಗೊಂಬಂದು ವಿಚಿತ್ರವಾದಂತ ಟೆರರಿಸ್ಟ್ಗಳ ಸತ್ರ ನಿನಗೆ ದಮ್ಮು ತಾಕತ್ತಿಲ್ವೇನಲ್ಲೇ? ದಮ್ಮು ತಾಕತ್ತಿಲ್ವೇನೋ ನಿನಗೆ? ಅಲ್ಲ, ಇನ್ನೆಷ್ಟೋ ಹೊಡಿತೀರ ದೇಶವನ್ನ? ಮುಸಲ್ಮಾನ ಒಡೆದು ಆಳೋ ಅಂತ ನೀತಿ 12 ವರ್ಷ ಆಳಿದ್ರ, ಇವತ್ತು ಹೊಡೆಯಕ್ ಹೋದ್ರೆ ಆ ಹುಡುಗರು ಬಿಡಲ್ಲ. ಹೋಗಲ್ಲಿ, ದಮ್ಮು ತಾಕತ್ ನಿನಗಿದ್ರೆ ರವಿ, ಸಿ ಟಿ ರವಿ, ಹೋಗಲ್ಲಿ. ಏನೋ ಬೆಳ್ಕಂಡೇನಾದ್ರು ಅಲ್ಲ, ಈ ದೇಶದ, ಈ ರಾಜ್ಯದ ಬಿಜೆಪಿ ರಾಜಕಾರಣಿಗಳು ಇವತ್ತು ಕೂಡ ರವಿ, ನೀವು ಏನೇ ಹೊಡೆಯಕ್ ಹೋದ್ರು ಇವತ್ತಿನ ಯುವ ಜನತೆ ಎಲ್ಲೆಲ್ಲಿ ಪ್ರೊಟೆಸ್ಟ್ ಮಾಡ್ತಾರ ಗೊತ್ತಾ ರವಿ? ಬಿಜೆಪಿ ರವಿ ಎಲ್ಲೆಲ್ಲಿ ಪ್ರೊಟೆಸ್ಟ್ ಮಾಡ್ತಾರ ಗೊತ್ತೇನಪ್ಪ? ಹೋಗ್ಲಿ, ಗೊತ್ತಿಲ್ಲಲ್ಲ ನಿನ್ಗೆ? ನೆದರ್ಲ್ಯಾಂಡ್ಸ್, ಇಡೀ ದೇಶದಾದ್ಯಂತ ಪ್ರೊಟೆಸ್ಟ್ ನಡೀತಾ ಇದೆ ನಿಮ್ಮ ಮೋದಿ ಆಡಳಿತದ ವಿರುದ್ಧ. ಇವತ್ತು ಎಜುಕೇಶನ್ ಅನ್ನೋ ವ್ಯವಸ್ಥೆನ ಒಡೆದಾಕಿದನಲ್ಲ ನಿಮ್ಮ ಮೋದಿ, ನಿಮ್ಮ ಬಿಜೆಪಿ ಮೋದಿ ಸರ್ಕಾರ, ಅದರ ವಿರುದ್ಧ ಇಡೀ ದೇಶದಲ್ಲಿ, ಬರೀ ಡೆಲ್ಲಿ ಒಂದ್ರಲ್ಲೇ ಅಲ್ಲ ಕಣ ರವಿ. ನಾನು ಯಾಕೆ ಮಾತಾಡಬಾರ್ದು ಅಂತ ಇದ್ದೆ, ಬಟ್ ನಿಮ್ಮ ಉಚ್ಚಾಟಗಳನ್ನ ನೋಡಿದ್ರೆ ಕರ್ನಾಟಕದಲ್ಲಿ ನಮ್ಮನ್ ಬಿಟ್ರೆ ಬೇರೆ ಯಾರು ನಿಮ್ಗೆ ಉತ್ತರ ಕೊಡೋ ಕೆಪಾಸಿಟಿ ಇಲ್ಲ ಅಲ್ವಾ? ಮನೇಲಿ ಮಕ್ಳಿಲ್ವೇನೋ ನಿನಗೆ? ಮನೇಲಿ ಮಕ್ಳಿಲ್ವಾ? ಇವತ್ತು ಕೂಡ ಆ ಮುಸಲ್ಮಾನರು ಮುನ್ನ ಉಲ್ಲಾ ಇವುಗಳು ಹೇಳಿಲ್ಲ ಅಂತಂದ್ರೆ ನಿಮ್ಮ ಅಧಿಕಾರ ಅಲ್ಲಾಡಬಿಡುತ್ತಲ್ವಾ? ಅಲ್ಲಾಡಿಸ್ತಾರೆ ಕಣೋ. ತಲೆಯಲ್ಲಿ ಒಂದು ವಿಚಾರ ತಲೆಯಲ್ಲಿ ಇಟ್ಕೋ ರವಿ, ಸಿ ಟಿ ರವಿ, ತಲೆಯಲ್ಲಿ ಒಂದು ವಿಚಾರ ಇಟ್ಕೋ. ಈ ಹುಡುಗರ ಕ್ರಾಂತಿ ಏನಿದೆಯಲ್ಲ, ನಿಮ್ಗೆ ವಾಂತಿ ಅಂತೂ ಮಾಡಿಸ್ತಾರೆ. ದೇ ವಿಲ್ ಡೆಫಿನೆಟ್ಲಿ ಅವ್ರು ಮಾಡ್ತಾರಂತ ಹೋರಾಟ, ಯಾವುದೇ ಪಕ್ಷದವರು. ನಿಮ್ಮ ಫಂಡಿಂಗ್ ಯಾರು ಮಾಡ್ತಾರೆ ಅಂತ ನಿಮ್ಗೆಲ್ಲ ಯಾರು ಫಂಡಿಂಗ್ ಕೊಡ್ತಾರೆ ರವಿ? ನಿಮ್ ಪಕ್ಷಕ್ಕೆ 7,000 8,000 ಕೋಟಿ ದೇಣಿಗೆ ಕೊಟ್ಟಾರಲ್ಲ, ಅಂತವ್ರೆ ನಮಗೂ ಕೂಡ ನಮ್ಮ ಈ ಒಂದು ವಿದ್ಯಾರ್ಥಿಗಳ ಹೋರಾಟಕ್ಕೆ ನಿಮ್ಮನ್ನೇ ಸಾಕ್ತೀವಿ ಅಂತಂದ್ರೆ ಈ ಹೋರಾಟನ ಸಾಕಕ್ಕೆ ದುಡ್ಡು ಕೊಡಲ್ವಾ? ಏನು ಆ ನಾಲ್ಗೆಲಿ ಆ ಬಾಯಲ್ಲಿ ಹೊಟ್ಟೆಗೆ ಅನ್ನ ತಿಂತಿರೋ, ಆ ಗೊಬ್ಬರ ಚಿಕ್ಕಮಂಗ್ಳೂರಲ್ಲಿ ಗೊಬ್ಬರ ತಿಂತೀಯೋ ಗೊತ್ತಿಲ್ವಲ್ಲ ನಿನ್ಗೆ? ಏನ್ ಬಂದ್ ಹೇಳ್ದೆ ನೀನು? ಆ ಮೊದ್ಲು ಅವ್ನ್ ಪ್ರತಾಪ್ ತಿಮ್ಮ ಅವನೇ ಹೇಳ್ತಾನೆ ಮೋದಿನ ಅಲ್ಲಾಡ್ಸಕ್ ಆಗಲ್ಲ ಅಂತ. ಹೋಗ್ರಿ ಅಲ್ಲಿ ಜಂತರ್ ಮಂತರ್ಗೆ ಹೋಗ್ರು, ಅಲ್ಲಿ ಹೋಗಿ ಡೈಲಾಗ್ ಹೊಡೆದ್ರೆ ಅಲ್ಲೇ ಬಹುಮಾನ, ಸ್ಪಾಟ್ ಅಲ್ಲಿ ಬಹುಮಾನ ಕೊಟ್ಟು ಕಳಿಸ್ತಾರೆ ನಿಮ್ಗೆ. ಇಲ್ಲಿ ಯಾರೋ ಸುವರ್ಣ ಅವರು ಇವರು ಬಂದು ಮೈಕ್ಗಳು ಇಡ್ತಾರೆ, ಡೈಲಾಗ್ ಹೊಡೆದ್ಬಿಟ್ಟು ಮನೆಗೆ ಹೋಗಿ ಕೂತ್ಕೊಳದ. ನಿಮ್ ಅಧಿಕಾರನ ಕಾಪಾಡ್ಕೊಳಕ್ಕೆ ನಾಚಿಕೆ ಆಗಲ್ವೇನ್ರೋ ನಿಮ್ಗೆಲ್ಲಾರ್ಗುನು? ಇವತ್ತು ಕೂಡ ಮುಲ್ಲಾ, ಮುಸಲ್ಮಾನ, ಪಾಕಿಸ್ತಾನ ನಿಮ್ಗೆ ಈ ಡೈಲಾಗ್ ಹೊಡೆದಿಲ್ಲ ಅಂದ್ರೆ ನಿಮ್ಮನ್ ಮೋಸೋರು ಯಾವನೂ ಇಲ್ಲ ಕರ್ನಾಟಕದಲ್ಲವೇ ಅಲ್ವೇನ್ರೋ ನಿಮ್ಗೆ? ನಾಚಿಕೆ ಆಗಲ್ವಾ? ಆ ಹುಡುಗರ ಭವಿಷ್ಯಕ್ಕೆ ಮುಲ್ಲಾಗಳನ್ನ ತಗೊಂಬತ್ತೀರಾ, ಆ ಹುಡುಗರ ಭವಿಷ್ಯಕ್ಕೆ ಮುಸಲ್ಮಾನರನ್ನ ತಗೊಂಬತ್ತೀರಾ, ನಿಮ್ಮ ತೀಟೆ ತೀರ್ಸ್ಕೊಳಕ್ಕೆ ಮೈಕ್ಗಳು ಮುಂದೆ ಡೈಲಾಗ್ ಹೊಡಿತೀರಾ. ನಾಚಿಕೆ ಆಗಲ್ವೇನ್ರೋ ನಿಮ್ಗೆ? ನಾಚಿಕೆ ಇಲ್ವಾ? ಅಶೋಕ ಹೇಳಿದಾನೆ ಫಂಡಿಂಗ್ ಎಲ್ಲಿ ಬರುತ್ತೆ ಅಂತ. ಅಶೋಕ್ ಅವ್ರ ತಂದೆ ಅವ್ರು ಕೊಟ್ಟವ್ರೆ. ಅಶೋಕ್ ಅವ್ರ ತಂದೆ ಸಾಯಕ್ ಮುಂಚೆ
ಒಂದಷ್ಟು ಫಂಡಿಂಗ್ ಬಿಜೆಪಿ ವಿರುದ್ಧ ಹೋರಾಟ ಮಾಡಕ್ಕೆ ಅಂತೇಳಿ ಅವ್ರ ತಂದೆ ಕೊಟ್ಬಿಡ್ತಾರೆ. ಆಮೇಲೆ 100 ಕೋಟಿ ಅಂತಂತೆ, 100 ಕೋಟಿ ಅವರು ಅಶೋಕ್ ಅವ್ರ ತಾತ ಅವ್ರು ಕೊಟ್ರು, ಸ್ವರ್ಗದಿಂದ ಕಳ್ಸವ್ರೆ ಅವ್ರ ತಾತ, ಹೋರಾಟ ಮಾಡಿ ಅಂತ. ಅಲ್ರೋ ನೀವುಗಳೇ ಮಾಡ್ತಾ ಇರೋಂತ ಆಡಳಿತದಲ್ಲಿ, ನೀವು ಮಾಡ್ತಾ ಇರೋಂತ ಅನಾಗರಿಕತೆ ಆಡಳಿತದಲ್ಲಿ ಡೈಲಾಗ್ ಹೊಡೆಯಕ್ಕೆ ಯಾಕೋ ಬರ್ತೀರಾ? ನಿಮ್ಗೇನೋ ಸಂಬಂಧ? ಮಾಡಿರೋದು ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಮಾಡಿರೋ ಅಂತ ದುರಾಡಳಿತ ಪ್ರಶ್ನೆ ಮಾಡ್ತೀವಿ. ನಿಮ್ಗೆ ಯಾಕಲೇ? ನೀನ್ ಯಾಕ ತಗೊಂಡ್ಬರ್ತೀಯ ಮುಲ್ಲಾಗಳನ್ನ? ಬರ್ಲಿ ಬಿಡ, ಏನೋ ಇವಾಗ ಬಂದ್ರೆ ಮುಲ್ಲಾಗಳು ಬರ್ಲಿ. ಈ ದೇಶದಲ್ಲಿ ನಿನಗೆ ದಮ್ಮು ತಾಕತ್ತಿದ್ರೆ ನಾಡಗೀತೆ ಒಂದ್ಸತಿ ಹೇಳೋ. ನಿನ್ನ ಎದೆ ಸಿಗಳಿದ್ರೆ ಹೋಗ್ಲಿ ನಾಡಗೀತೆ ಬರುತ್ತಾ? ಮುಲ್ಲಾಗಳ ಎದೆ ಸಿಗಳಿದ್ರೆ 4 ಅಕ್ಷರ ಬಲ ಹೋಗ್ಲಿ, ನಿನ್ನ ಎದೆ ಸಿಗಳಿದ್ರೆ ನಾಡಗೀತೆ ಅಂತ ಹೇಳಕ್ಕೆ ನನ್ನ ನಾಡಗೀತೆ ಆಡಕ್ ಬರ್ತದ? ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನನಗೆ ಗೊತ್ತಿರೋದು ಹೇಳ್ತಾ ಇದೀನಪ್ಪ. ನನ್ನ ಎದೆ ಸಿಗಳಿದ್ರೆ ಖಂಡಿತವಾಗಿ ನಾಡಗೀತೆ ಬರ್ತದೆ. ಓಕೆ, ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ. ಎಲ್ಲಿಂದ್ರ ಬಂದ್ರು ನೀವೆಲ್ಲ? ಕೋತಿಗಳಲ್ಲೇ. ಈ ಕರ್ನಾಟಕದಲ್ಲಿ ಕೋತಿಗಳೆಲ್ಲ ಕರೋ ನೀವು. ಸರ್ವ ಜನಾಂಗದ ಶಾಂತಿ ತೋಟ ಅಂತ ನಾನು ಹೇಳಿಲ್ಲ. ನಾಡಗೀತೆಯಲ್ಲಿ ಕುವೆಂಪು ಅವ್ರು ಬರ್ದಿರೋದು. ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರ ಉದ್ಯಾನ. ಕರ್ನಾಟಕವನ್ನ ಒಂದು ತೋಟಕ್ಕೆ ಹೋಲಿಸಿ ಅಲ್ಲಿರೋ ಅಂತ ವಿವಿಧ ಬಗೆಯ ಹೂಗಳನ್ನ, ನಾನಾ ಜಾತಿಯ ಜನರನ್ನ, ಹಿಂದೂಗಳನ್ನ, ಮುಸಲ್ಮಾನರನ್ನ, ಜೈನರನ್ನ, ಪಾರಸಿಕರನ್ನ ಹೋಲಿಸಿದಂತ ಕುವೆಂಪುಯಲ್ಲಿ ಇವತ್ತು ಆ ಕುವೆಂಪುಯಲ್ಲಿ ನಮ್ಮ ನಾಡಗೀತೆಯಲ್ಲಿ ಯಾರೋ ಉತ್ತರ ಭಾರತದ ಸೇಟುಗಳಿಗೆ, ಗುಜರಾತಿ ಸೇಟುಗಳಿಗೋಸ್ಕರ ಕರ್ನಾಟಕದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿರಲ್ಲ ನಿಮ್ಮಂತವ್ರು. ಯಾರೋ ಕರೆದವ್ರು ನಿನಗೆ? ಯಾವ ಮಾಧ್ಯಮದವ್ರು ಕೇಳಿದ್ರು ನಿನ್ನ ಪ್ರಶ್ನೆ? ಮುಲ್ಲಾಗಳು ಬಂದವ್ರು ಅಂತ. ಆಮೇಲೆ ಅವ್ರ ಎದೆ ಸಿಗಳಿದ್ರೆ ಏನೋ 4 ಅಕ್ಷರ ಆಯ್ತಲ್ಲ ಗೊತ್ತು. ನಿನ್ನ ಎದೆ ಸಿಗಳಿದ್ರೆ ಖಂಡಿತವಾಗಿ ನಿಯತ್ತಿಲ್ಲ ಕಣ ನಿಮ್ಗೆ. ಈ ಸಮಾಜವನ್ನ ಒಡೆಯದೆ ನಿಮ್ಮ ನಿಯತ್ತು. ಅದನ್ನ ನಿಯತ್ತಂತ ನಾವ್ ಯಾವತ್ತೂ ಹೇಳಕ್ ಆಗಲ್ಲ. ಅಲ್ಲ ಕಣಲೇ. ನಿನಗೆ ನಿಜವಾಗ್ಲೂ ಮಕ್ಕಳವ್ರೇನಾ? ಮದ್ವೆ ಆಗಿದೆ ಅಂತ ನನ್ಗೆ ಗೊತ್ತು. ಮಕ್ಕಳವ್ರ? ಓದೋ ಮಕ್ಕಳವ್ರ? ಎಲ್ಲ ಫಾರಿನ್ ಅಲ್ಲಿ ಇರ್ತಾರೆ ಬಿಡು ಅಲ್ವಾ? ಹಿಂದೂ ಮುಸಲ್ಮಾನ ಮುಲ್ಲಾ ಇವೆಲ್ಲ ನೀವು ಡೈಲಾಗ್ ಹೊಡೆದಿಲ್ಲ ಅಂತಂದ್ರೆ, ಈ IT ಸೆಲ್ ನ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ನಿಮ್ಗಳಿಗೆ ಇಟ್ಟಾಡಿಸ್ತಾರೆ. ರವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಂಡನ್ ಅಲ್ಲಿ ನಡೀತಾ ಇದೆ ಪ್ರೊಟೆಸ್ಟ್, ನೆದರ್ಲ್ಯಾಂಡ್ ಅಲ್ಲಿ ನಡೀತಾ ಇದೆ, ಕೆನಡಾದಲ್ಲಿ ನಡೀತಾ ಇದೆ. ಈ ದೇಶದಲ್ಲಿ ಮಾಡ್ತಾರ ನಿಮ್ಮ ಮೋದಿ ಸರ್ಕಾರ, ನಿಮ್ಮ ಬಿಜೆಪಿ ಮಾಡ್ತಾರ ಅನ್ಯಾಯವನ್ನ ಖಂಡಿಸಿ ಪ್ರಪಂಚದಾದ್ಯಂತ ಇನ್ಕ್ಲೂಡಿಂಗ್ ಆಸ್ಟ್ರೇಲಿಯಾ ಮಾಧ್ಯಮಗಳು ಥೂ ಅಂತ ಹೋಗಿತಾ ಇದ್ದಾರೆ. ಥೂ. ಆ ಹುಡುಗರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಾ, ಆ ಹುಡುಗರ ಮೇಲೆ ಅತ್ಯಾಚಾರ ಮಾಡ್ತೀರಾ, ಆ ಹೆಣ್ಣು ಮಕ್ಕಳನ್ನ ಮುಟ್ತೀರಾ, ಅವರ ಎದೆನ್ ಮುಟ್ತೀರಾ, ಅವರ ಬೆನ್ನನ್ನ ಮುಟ್ತೀರಾ, ಅವ್ರ ಹಿಂದೆ ಮುಟ್ತೀರಾ. ಪೊಲೀಸ್ ಅವ್ರು ಮಾಡ್ತಾರ ಕೆಲಸನೋ? ಪೋಲಿಗಳೇನೋ ಅವರು? ದಮ್ಮು ತಾಕತ್ತಿಲ್ವನ ನಿನ್ ಕೇಳಕ್ಕೆ? ಯಾರೋ ನಿನ್ಗೆ ಮೈಕ್ ಇಟ್ಟಿದ್ದು? ನಿನಗೇನೋ ಈ ನೀಟ್ ವಿಚಾರಕ್ಕೂ ನಿನಗೇನೋ ಸಂಬಂಧ? ಹೋರಾಟ ಮಾಡ್ತಾ ಇರೋದು ವಿದ್ಯಾರ್ಥಿಗಳು, ಸಪೋರ್ಟ್ ನಾವು ಮಾಡ್ತಾ ಇದೀವಿ. ನಿನಗೆ ಯಾಕೋ ಊರಿ ಮುಲ್ಲಾಗಳನ್ನ ಯಾಕೋ ಕರ್ಕೊಂಡ್ಬರ್ತೀಯ ಇಲ್ಲಿ? ಬಂದ್ರು ನಿನಗೇನೋ ಸಮಸ್ಯೆ? ನಿನಗೇನ್ ಸಮಸ್ಯೆ? ಅಧಿಕಾರ ಹೋಗುತ್ತೆ ಅಂತ ಹೋಗುತ್ತೆ. ನೀನೊಬ್ಬನೇ ಅಲ್ಲ ಕಣಲೆ, ನೀನ್ ಸೋತಿದ್ಯಾ ಅನ್ಸುತ್ತೆ. MLC ಆಗಿದ್ಯಾ? ನಿಮ್ಮ ಇಡೀ ದೇಶದಲ್ಲಿ ಈ ಮೋದಿ ಸರ್ಕಾರ ನಾಶ ಆಗುತ್ತೆ. ಬಿಜೆಪಿ ನಾಶ ಆಗಬೇಕು. ಈ ದೇಶದಲ್ಲಿ 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿಟ್ಟಿದ್ದಾರೆ. ತಿಂಗಳಲ್ಲಿ 15ರಿಂದ 20 ದಿವಸ ನಿಮ್ ಮೋದಿ ಪ್ಲೇನ್ ಎತ್ಕೊಂಡು ಟಾಟಾ ಬಾಯ್ ಫ್ರಾನ್ಸ್, ಆಸ್ಟ್ರೇಲಿಯಾ, ಪಾಕಿಸ್ತಾನ್, ಇಸ್ರೇಲ್, ಅಮೆರಿಕ ಯಾರಿಗೆ? ಏನೋ ಈ ದೇಶಕ್ಕೆ ಲಾಭ? ಏನ್ ಈ ದೇಶಕ್ಕೆ ಲಾಭ? ಬಾ ಹೇಳ್ಬಾ, ಮೈಕ್ ತಗೊಂಡು ಹೇಳಿದ್ಯಲ್ಲ ಮುಲ್ಲಾ ಅಂತ. ನಿನಗೆ ಬಾಯಲ್ಲಿ ಹೊಟ್ಟೆಗೇನೋ ತಿಂತೀಯ ನೀನು? ಹೊಟ್ಟೆಗೇನ್ ತಿಂತೀಯ? ಇವತ್ತು ಕೂಡ ಈ ಸಮಾಜವನ್ನ ಕರ್ನಾಟಕದಲ್ಲಿ ಬೆಂಕಿ ಹಚ್ಚುವಂತ ಕಾರ್ಯ ಮಾಡ್ತೀರ. ಹೊಟ್ಟೆಗೇನೋ ತಿಂತೀರಾ ನೀವೆಲ್ಲ? ಯಾಕೆ ಕೇಳಬಾರ್ದಾ? ನೀನ್ ಮುಲ್ಲಾ ಅಂತ ಹೇಳ್ಬಿಟ್ಟು ಡೈಲಾಗ್ ಹೊಡೆದ್ಬಿಟ್ರೆ ಕನ್ನಡಪ್ರಭ, ಸುವರ್ಣ ಅವರೆಲ್ಲ ಡೈಲಾಗ್ಗಳು ಬರೀತಾರೆ. ನಾವು ನೋಡಿದಾಗ ಇವತ್ತು ಕೂಡ ಈ ಮನೆ ಆಳ್ ಕೆಲಸ ಈ ಬಿಜೆಪಿಯವರು, ಕೆಲ ಬಿಜೆಪಿಗರು, ಅವನ ಪ್ರತಾಪನ್ ಸಿಂಹನ್ಗೂ ಮಾಡೋ ಕೆಲಸ ಇಲ್ಲ. ಸೋತ, ಟಿಕೆಟೇ ಕೊಟ್ಟಿಲ್ಲ ಅವನಿಗೆ. ನೀನು ಸೋತೆ, ನೀನ್ ನಿಂತ್ಕೊಂಡು ನೀನು ಸೋತೆ. ಏನ್ ಡೈಲಾಗ್ಗಳ ಯಾರು ಬರ್ಕೊಟ್ರು? ಡೆಲ್ಲಿಯಿಂದ ಹೇಳಿದ್ರ ಡೈಲಾಗ್ಗಳು ಹೊಡೀರಿ, ಒಂದಷ್ಟು ಬೆಂಕಿ ಹಚ್ಚಿರಿ ಅಂತ? ಇವತ್ತು ಆಗ್ತಾ ಇರೋ ಕ್ರಾಂತಿ ನಿಮಗೆ ವಾಂತಿ ಮಾಡಿಸುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ದ ಡೇ ಇಸ್ ನಾಟ್ ಫಾರ್ ಯು ವಿಲ್ ವಾಮಿಟ್. ಮುಲ್ಲಾ ಯಾರೋ ಕೇಳಿದ್ರು ನಿನ್ ಬಂದು ಮಾತಾಡಕ್ಕೆ? ನಿನ್ ಮನೇಲಿರೋ ಮಕ್ಕಳೇನಾದ್ರು ನೀಟ್ ಎಕ್ಸಾಮ್ ಬರ್ದ್ರು ನಿಮ್ಮ ಹತ್ರ ಎಲ್ಲ ಅಧಿಕಾರ ಇದೆ. ನೀನೊಬ್ಬ MLC, ನಿನ್ನ ಹತ್ರ ಅಧಿಕಾರ ಇದೆ. ನಿಮ್ಗಳಿಗೆ ಯಾಕೋ? ನಿಮ್ಗೆ ನಿಮ್ಮ ಮಕ್ಳು ಮರಿಗೇನು ಸಮಸ್ಯೆ ಇರಲ್ಲ. ಓಕೆ, ಸಾಮಾನ್ಯ ಜನರು ನಾವು ಹೋರಾಟ ಮಾಡ್ತಿರೋದು. ಸಾಮಾನ್ಯ ಜನರು
ನಿಮ್ಮ ಅಶೋಕ ಬಂದ್ ಕೇಳ್ತಾನೆ ಫಂಡಿಂಗ್ ಎಲ್ಲಿ ಬರುತ್ತೆ ಅಂತ. ನಿಮ್ಮ PM ಫಂಡ್ಗೆ ಸಾವಿರಾರು ಕೋಟಿ ದುಡ್ಡು ಕೊಟ್ಟವ್ರೆ ಜನ. ನಿಮ್ಮ ಪಕ್ಷಕ್ಕೆ 7-8 ಸಾವಿರ ಕೋಟಿ ರೂಪಾಯಿ ದುಡ್ಡು ಅಕೌಂಟ್ ಅಲ್ಲಿ ಹಂಗೆ ಬಿದ್ದಿದೆ ಅಲ್ವಾ? ನಿಮ್ ಪಕ್ಷಕ್ಕೆ ದುಡ್ಡು ಕೊಡೋರು, ನಿಮ್ಮ PM ಕೇರ್ಗೆ ದುಡ್ಡು ಕೊಡೋರು, ನಿಮ್ ಸರ್ಕಾರನ ಸಾಕಿತ್ತೇನೋ ತೆರಿಗೆ ಕಟ್ಟಿ ನಿಮ್ ಸರ್ಕಾರನ ಸಾಕ್ ಮಾಡ್ತೀವಿ. ನಮ್ಗೆ ನಮ್ಮ ಹೋರಾಟಕ್ಕೆ ಫಂಡಿಂಗ್ ಮಾಡ್ಕೊಳಕ್ಕೆ ನಮ್ಗೆ ಯೋಗ್ಯತೆ ಅಲ್ವೇನಾ? ಯೋಗ್ಯತೆ ಅಲ್ವಾ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಕರ್ನಾಟಕದಲ್ಲಿ ಯಾರು ಹೇಳೋರ್ ಕೇಳೋರು ಯಾರು ಇಲ್ವಾ? ಹೇಳೋರ್ ಕೇಳೋರು ಯಾರು ಇಲ್ವೇನೋ? ಏನೇ ನಾವೇನ್ ಅನಾಥರ ಆಗ್ಬಿಟ್ಟಿದೀವ? ನೀವು ಸರ್ಕಾರ ಮಾಡಿಬಿಟ್ರೆ ಇವರೇ ಪಬ್ಲಿಕ್ ಸರ್ವೆಂಟ್. ನೀನು ಪಬ್ಲಿಕ್ ಸರ್ವೆಂಟ್, MLC ಆಗಿದ್ರೆ ಇವರೇ ಪಬ್ಲಿಕ್ ಸರ್ವೆಂಟ್. ನಿಮ್ಮ ಮೋದಿ ಈ ದೇಶದ ಸಾರ್ವಜನಿಕ ಸೇವಕ, ಕಿಂಗ್ ಅಲ್ಲ ಕಣಲೆ. ಏನೋ ಮಾತಾಡ್ತೀರಾ ನೀವು? ಒಟ್ಟಿಗೆ ಅನ್ನ ತಿಂತೀರಾ, ಗೊಬ್ಬರ ತಿಂತೀರಾ? ನೀವೆಲ್ಲ ಗೊಬ್ಬರ ತಿಂತೀನೋ ನೀನು? ಯಾವ ನಾಡಲ್ಲಿ ಕುವೆಂಪು ನಾಡಗೀತೆನ ನಾವೆಲ್ಲ ಹೃದಯದಿಂದ ಆಡ್ತೀವೋ ಅದೇ ಸಮಾಜಕ್ಕೆ ಬೆಂಕಿ ಇಡ್ತಿರಲ್ಲೋ. ಸರ್ವ ಜನಾಂಗದ ಶಾಂತಿಯ ತೋಟ, ಆ ತೋಟದಲ್ಲಿರೋ ಕೋತಿಗಳೆಲ್ಲ ಕಣ ನೀವು. ಕೋತಿಗಳಿದ್ದಂಗೆ ನೀವು ಕೇಳಬಾರ್ದಾ? ನೀವು ಮಾಡಿದೆಲ್ಲ ಕರೆಕ್ಟಾ? ಈ ದೇಶದಲ್ಲಿ ನಿಮ್ಮ ಮೋದಿ ಸರ್ಕಾರ 217 ಲಕ್ಷ ಕೋಟಿ ಸಾಲ ಮಾಡಿ ಆ ಸಾಲವನ್ನ ನಾವು ತೀರಿಸ್ತಾ ಇದ್ದೀವಿ. 54 ಲಕ್ಷ ಕೋಟಿ ಬಜೆಟ್ ಅಲ್ಲಿ 20 ಲಕ್ಷ ಕೋಟಿ ಬರೀ ಬಡ್ಡಿ ಮತ್ತೆ ಸಾಲವನ್ನ ತೀರ್ಸಕ್ ಹೋಗುತ್ತೆ. ಈ ದೇಶದ ಬಜೆಟ್ 54 ಲಕ್ಷ ಕೋಟಿ. ಕೇಳಿಸ್ಕೊಳ್ಳೋ ರವಿ ಕೇಳಿಸ್ಕೊಳ್ಳೋ. 54 ಲಕ್ಷ ಕೋಟಿ ಬಜೆಟ್ ಅಲ್ಲಿ ಬರೀ 20 ಲಕ್ಷ ಕೋಟಿ ಬರೀ ಪ್ರಿನ್ಸಿಪಲ್ ಮತ್ತೆ ಇಂಟ್ರೆಸ್ಟ್ ಕಟ್ತೀವಲ್ಲೇ. ಸಾಲ ಮಾಡೋದು ಮೋದಿ, ತೀರ್ಸೋದು ನಾವು. ನಮ್ಗೆ ಯಾವ್ದು ತೀಟೆ? ನೀನ್ ಯಾವ ಮುಲ್ಲ ಹಿಡ್ಕೊಂಬಂದಿ ಮಾತಾಡ್ತೀಯ? ನಾಡಗೀತೆ ಓದಿಲ್ವೇನೋ? ಕುವೆಂಪುನ್ ಫಾಲೋ ಮಾಡೋ ಯೋಗ್ಯತೆ ಅಲ್ವಲ್ಲ ನನಗೆ? ಇದನ್ನೇ ಕುವೆಂಪು ಹೇಳಿದ್ದು, ಇದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ್ದು, ಇದನ್ನೇ BR ಅಂಬೇಡ್ಕರ್ ಹೇಳಿದ್ದು. ಒಗ್ಗಟ್ಟಿನಲ್ಲಿ ಬಲವಿದೆ, ಒಡೆಯಕ್ಕೆ ನಿಮ್ಮಂತ ಕೋತಿಗಳಿದ್ದೀರಲ್ಲ ಕಣ. ಏನೋ ಒಳ್ಳೆ ಎಂಡ ಕುಡಿದು ಕೋತಿಗಳ ತರ ಡೈಲಾಗ್ ಹೊಡ್ಕೊಂಡು ನಿಮ್ಮ ಡೈಲಾಗ್ಗಳನ್ನ ಬರೆಯುವಂತ ಮಾಧ್ಯಮಗಳು ಈ ದೇಶದಲ್ಲಿ ಅರಾಜಕತೆ ನಡೀತಾ ಇದೆ, ಹೋರಾಟ ನಡೀತಾ ಇದೆ. ಅದರ ಬಗ್ಗೆ ಮಾಧ್ಯಮಗಳು ಬರೆಯಲ್ಲ, ನಿಮ್ಮ ಡೈಲಾಗ್ಗಳನ್ನ ಬರೀತಾರೆ. ಯಾಕ್ರೋ ಈ ಸಮಾಜನ ಹಿಂಗ್ ಹೊಡಿತೀರಾ? ಆ ಅಧಿಕಾರಕ್ಕೋಸ್ಕರ ಆ ಅಧಿಕಾರಕ್ಕೆ ನನ್ನ ಎಕಡ ಹಾಕ್ತೀನಿ ಕೊಡಲೇ. ಈ ದೇಶ ಹಾಳಾಗೋಂತ ಪರಿಸ್ಥಿತಿ ಬಂದ್ರೆ ಅಂತ ಅಧಿಕಾರನೂ ಬೇಡ, ಅಂತ ದುಡ್ಡು ಬೇಡ ಕಣೋ. ನನ್ನ ಮನಸ್ಥಿತಿ ಆತರ ಇದೆ. ಅಲ್ಲ ಕಣೋ ಅಲ್ಲ, ಒಳ್ಳೆ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿ ಒಳ್ಳೆ ಕುಡ್ಕುನ್ ತರ ಮಾತಾಡ್ತೀಯಲ್ವೋ? ಕುಡ್ಕಾನ ನೀನು ಎಣ್ಣೆ ಹೊಡೆದು ಕುಡುಕರು ಕೂಡ ಈ ತರ ಮಾತಾಡಲ್ಲ. ಅವ್ರ ಬಗ್ಗೆನೂ ಗೌರವ ಇದೆ ನಮ್ಗೆ. ಈ ದೇಶ ಅರಾಜಕತೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಹುಡುಗರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ನಮಗೆ ಸಮಯ ಇಲ್ಲ ಅಂತ ಹೇಳುತ್ತೆ. ಡೆಲ್ಲಿ ಹೈಕೋರ್ಟ್ ಹೇಳುತ್ತೆ ನಮ್ಮನ್ನು ಎಳ್ತರಬೇಡಿ ಅಂತ. ನಿಮ್ಮ ಮೋದಿಗೆ ಓಡೋಗ್ತಾನೆ. ನಿಮ್ ಮೋದಿ 20ನೇ ತಾರೀಕು ಪಾರ್ಲಿಮೆಂಟ್ ಇಂದ ನಿಮ್ಮ ಮೋದಿ ಓಡೋದ ಪಲಾಯನ ಮಾಡಿದ್ರು ರೇ ರವಿ ಅವರೇ. ಯಾವ ಮುಖ ಇಟ್ಕೊಂಡು ಬರ್ತೀಯ ನೀನು? ಆ ಮೈಕೊಳ್ಳ ಮುಂದೆ ಏನ್ ನೈತಿಕತೆ ಇದೆ? ಈ ರಾಜ್ಯಕ್ಕೋಸ್ಕರ ಏನ್ ದುಡ್ದಿದ್ಯಾ? MLA ಆಗಿದೆ, MLC ಆಗಿದೆ, ಒಳ್ಳೆ ಮನೆ ಕಟ್ಕೊಂಡಿದ್ಯಾ, ಚೆನ್ನಾಗಿ ಮನೆ ಕಟ್ಕೊಂಡಿದ್ಯಾ? ಇಲ್ಲ ತನಿಖೆ ಮಾಡಿಸ್ಬೇಕಾ ಹೇಳು? ನೀನ್ ನಡೆದು ಬಂದ ದಾರಿ, ನೀನ್ ಮಾಡಿದಂತ ಹೋರಾಟ, ನೀನ್ ಮಾಡ್ರೋ ಈ ಕಟ್ಟಿರೋ ಮನೆ ಬ್ಯಾಕ್ ಗ್ರೌಂಡ್ ಏನಾದ್ರು ತನಿಖೆ ಮಾಡಿಸ್ಬೇಕಾ? ಮಾಡ್ಸಾನೆ ಹೇಳು, ಪರವಾಗಿಲ್ಲ. ಬೇಜಾನ್ ಜನನ್ ಬೀದಿಗಳಾಕಿದ್ದೀವಿ, ನಿನ್ನ ಬೀದಿಗಳಿಬೇಕಾ? ದೊಡ್ಡ ವಿಚಾರನೇ ಅಲ್ಲ. ಯು ಆರ್ ನಾಟ್ ಬಿಗ್ ಬಿಫೋರ್ ದ ಡೆಮೋಕ್ರಸಿ. ಪ್ರಜಾಪ್ರಭುತ್ವದಲ್ಲಿ ನಿನ್ನಂತ ಬೀದಿಗಳಿದ್ರೆ ಯಾವ ಪಾಪ ಇರೋದು ಹೊರಟೋಗ್ಬಿಡುತ್ತೆ. ಹೇಳು, ಮಾಡ್ಬೇಕಾ? ಮಾಡೋಣ ಹೇಳು. ವಾಟ್ ಈಸ್ ದಿಸ್ ಮ್ಯಾನ್? ರವಿ, ವಾಟ್ ಈಸ್ ದಿಸ್? ಕುಡುಕರು ಕೂಡ ಮಾತಾಡಲ್ವಲ್ಲೋ? ಕುಡುಕರು ಕೂಡ ಹುಡುಗರು ಮಾಡ್ತಾರ ಹೋರಾಟಕ್ಕೆ ಬೆಂತಡ್ತಾರೆ. ಪ್ರಪಂಚದಾದ್ಯಂತ ಹೋರಾಟ ನಡೀತಾ ಇದೆ ರವಿ. ನೀನು ಅಲ್ಲಿ ಬಂದು ಏನೋ ನಿನ್ನ ತೀಟೆ ತೀರ್ಸ್ಕೊಳಕ್ಕೆ ನೀನ್ ಹೇಳಿದ್ರೆ ಆ ಸುವರ್ಣ, ಕನ್ನಡಪ್ರಭ, ಪ್ರಜಾವಾಣಿ ಅವ್ರಿವ್ರು ಗೀಚ್ತಾರೆ. ಅವ್ರಿಗೇನ್ ಗೆಣಸ್ಕೀಳಕ್ ಕೆಲಸ ಇಲ್ಲ. ಸಮಾಜಕ್ಕೆ ಬೆಂಕಿ ಡೈಲಾಗ್ಗಳನ್ನ ಬರೀತಾರೆ. ಈ ಸಮಾಜದಲ್ಲಿ, ಈ ರಾಷ್ಟ್ರದಲ್ಲಿ ಇಷ್ಟೊಂದು ದೊಡ್ಡ ಅರಾಜಕತೆ ನಡೀತಾ ಇದೆ, ಅದ್ರ ಬಗ್ಗೆ ಬರೆಯಲ್ಲ. ಗೆಣಸ್ಕೀಳಕ್ ಕೆಲಸ ಇಲ್ಲಂತ ಜರ್ನಲಿಸಂ ಅವರು ನಿನ್ನ ಡೈಲಾಗ್ಗಳನ್ನ ದೊಡ್ಡದಾಗಿ ಬರೀತಾರೆ. ಯಾಕ ಹಿಂಗಾಗಿದ್ದು? ಇಂಥ ಜೀವನ ಮಾಡೋದ್ಕಿಂತ ನಾನ್ ನಿನ್ ಜಾಗದಲ್ಲಿ ಇದ್ರೆ ಈ ಸಮಾಜಕ್ಕೆ, ಈ ನಾಡಿಗೆ, ಈ ದೇಶಕ್ಕೆ ಏನಾದ್ರು ಒಳ್ಳೇದ್ ಮಾಡ್ತೀವಿ.
ನಾನೇನಾದ್ರೂ MLC ನೋ MLA ಆಗಿದ್ರೆ ಅಥವಾ ನಿಮ್ ಪ್ರೈಮ್ ಮಿನಿಸ್ಟರ್ ಜಾಗದಲ್ಲಿ ಇದ್ದಿದ್ರೆ ಈ ದೇಶದಲ್ಲಿ ಅರಾಜಕತೆ ಬರ್ತಾರೆ. ಈ ಅಧಿಕಾರನೇ ಬೇಡ ಅಂತ ರಾಜೀನಾಮೆ ಕೊಟ್ಟು ಬರ್ತಾ ಇದೆ. ಅಧಿಕಾರಕ್ಕೆ ಅಂಡ್ಗಂಡು ಕುಟ್ಕೊಂಡ್ರು ಅಂತ ಪ್ರಧಾನಿ ಮೋದಿ, ನಿಮ್ಮ ಬಿಜೆಪಿ ಪಕ್ಷ ಇಷ್ಟೆಲ್ಲ ನಾಶ ಮಾಡಿದ್ರು ಕೂಡ ಬೀದಿಗೆ ಬಂದು ಮುಲ್ಲಾಗಳು, ಮುಸಲ್ಮಾನರು, ಪಾಕಿಸ್ತಾನ, ನಾಚಿಕೆ ಆಗಲ್ವೇನೋ? ನೆನ್ನೆ ಯಾರೋ ಒಬ್ರು ಬರ್ದಾಕಿದ್ರು, ರವಿ, ಹಿಂದೆ ದೇವಸ್ಥಾನಗಳು ನಾವು ಕಟ್ತಾ ಇದ್ರಂತೆ, ಪಾಕಿಸ್ತಾನದಿಂದ ಮೊಘಲರು ಬಂದು ಲೂಟಿ ಮಾಡ್ತಾ ಇದ್ರಂತೆ. ಇವತ್ತೇನಾಗಿದೆ, ಇವತ್ತಿನ ಭಾರತದಲ್ಲಿ ಏನು ಅಂತಂದ್ರೆ ನಾವೇ ದೇವಸ್ಥಾನ ಕಟ್ಟಿ ನಾವೇ ಲೂಟಿ ಮಾಡೋ ಅಂತ ಪರಿಸ್ಥಿತಿ ಅಂತ ಹೇಳಿ ಯಾರೋ ಫೇಸ್ಬುಕ್ ಅಲ್ಲಿ ಹಾಕಿದ್ರು. ನೋಡ್ಬಿಟ್ಟು ಇದಾ ನಮ್ಮ ಯೋಗ್ಯತೆ ಅಂತ ನಮಗೆ ಅನಿಸ್ಬಿಡ್ತು. ಅಲ್ರೋ, ಈ ಸಮಾಜವನ್ನ ಎಷ್ಟು ಹೊಡಿತೀರೋ, ಮಾಡಕ್ ಕೆಲಸ ಇಲ್ವಾ? ನಾನು ಮಾತಾಡಬಾರ್ದು ಅಂತ ಇದ್ದೆ, ಆದ್ರೂ ಕೂಡ ಯಾಕೋ ಐ ಫೆಲ್ಟ್ ಐ ಶುಡ್ ಸ್ಪೀಕ್ ಫಾರ್ ದ ಪೀಪಲ್ ಆಫ್ ದಿಸ್ ಕರ್ನಾಟಕ. ದಿಸ್ ಕರ್ನಾಟಕ ನೀಡ್ಸ್ ಎ ಜೆಂಟಲ್ಮ್ಯಾನ್, ದಿಸ್ ಕರ್ನಾಟಕ ನೀಡ್ಸ್ ಸ್ಟೇಟ್ಸ್ಮ್ಯಾನ್. ಒಬ್ಬ ರಾಜಕಾರಣಿ ಆದವನು, ಒಬ್ಬ ಸ್ಟೇಟ್ಸ್ಮನ್, ಬುದ್ಧಿವಂತ, ನಾಡಿಗೆ ಬೇಕಾದವನು, ದೇಶಕ್ಕೆ ಬೇಕಾದವನು, ಈ ದೇಶಕ್ಕೆ ಒಳ್ಳೇದನ್ನ ಬಡಿಸೋನು. ಅಲ್ರೋ, ಮಾತೆತ್ತಿದ್ರೆ ದೇಶನ ಹೊಡಿತೀರಾ, ಸಮಾಜನ ಹೊಡಿತೀರಾ, ರಾಜ್ಯವನ್ನ ಹೊಡಿತೀರಾ, ಧರ್ಮದ ಹೆಸರಲ್ಲಿ ಹೊಡಿತೀರಾ, ಜಾತಿ ಹೆಸರಲ್ಲಿ ಹೊಡಿತೀರಾ. ಏನೋ ಹೊಟ್ಟೆಗೆ ಏನೋ ತಿಂತೀರಾ ನೀವೆಲ್ಲ? ಗೊಬ್ಬರ ತಿಂತೀರೇನೋ? ಆ ತಿಪ್ಪೆ ಗೊಬ್ಬರ ಏನಾದ್ರು ತಿಂತೀರಾ? ಖಂಡಿತ ಹೇಳ್ತೀನಿ, ಇಂಥ ಕಿತ್ತೋಗಿರೋ ಅಧಿಕಾರಕ್ಕೋಸ್ಕರ ಸಮಾಜನ ಹೊಡಿಬೇಕು ಅಂತಂದ್ರೆ ಖಂಡಿತ ಅಂತ ಅಧಿಕಾರನೂ ಬೇಡ, ರಾಜಕೀಯನೂ ಬೇಡ, ನಮ್ಗೆ ಆ ಸೀಟು ಬೇಡ. ಎಂತ ಕರ್ನಾಟಕದಲ್ಲಿ ಎಂತ ಹುಳುಗಳು ಹುಟ್ಟಿದಿರೋ, ಸಮಾಜವನ್ನ ಹೊಡೆಯುವಂತ ಹುಳುಗಳು. ಒಬ್ರ ಇಬ್ರ, ಒಂದ್ ಕಡೆ ಅವನು ಮೈಸೂರಾಗ, ಅವನು ಟಿಕೆಟೇ ಕೊಟ್ಟಿಲ್ಲ ಸಿಮ್ಮನ್ಗೆ, ಅವನು ಹೇಳ್ತಾನೆ ನಮ್ಮ ಮೋದಿನ ಟಚ್ ಮಾಡಕ್ ಆಗಲ್ಲ, ಹೋಗೋ ಅಲ್ಲಿ ಜಂತರ್ ಮಂತರ್ಗೆ ಹೋಗು, ಆ ಡೈಲಾಗ್ ಹೊಡಿ, ನಿನ್ಗೆ ಅಲ್ಲೇ ಸ್ಪಾಟ್ ಅಲ್ಲಿ ಕೊಡ್ತಾರೆ ಬಹುಮಾನ, ಸ್ಪಾಟ್ ಅಲ್ಲಿ ಉತ್ತರ, ಸ್ಪಾಟ್ ಅಲ್ಲಿ ಬಹುಮಾನ. ಇಲ್ಲಿ ನೋಡಿದ್ರೆ ಇವನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೋಡಿದ್ರೆ ದುಡ್ಡೆಲ್ಲಿಂದ ಬರ್ತದೆ? ನಿಮ್ ಪಾರ್ಟಿಗೆ ಫಂಡ್ ಎಲ್ಲಿಂದ ಬರ್ತದೆ? ಅಶೋಕ್, ನಿಮ್ ಪಾರ್ಟಿಗೆ ಫಂಡ್ ಎಲ್ಲ ಬರುತ್ತೆ, ಎಲ್ಲಿಂದ ಬರುತ್ತೆ? ಯಾರ್ಯಾರು ಕೊಡ್ತಾರೆ? ನಿಮ್ ಪಾರ್ಟಿಗೆ 1,000 ಕೋಟಿ ಇದೆ, 7,000 8,000 ಕೋಟಿ ಸ್ಟಾಕ್ ಇದೆ ಬಿಜೆಪಿ ಪಾರ್ಟಿಗೆ. ಯಾರು ಕೊಟ್ರು? ನಿಮ್ ಪಾರ್ಟಿ ಕೊಡೋರೆ, ನಮ್ಮ ಹೋರಾಟಕ್ಕೂ ಕೊಡೋರು, ಈ ಮಕ್ಕಳು ಹೋರಾಟಕ್ಕೆ ಕೊಡ್ತಾರೋ. ಅದ್ರ ಬಗ್ಗೆ ನಿನಗೆ ಯಾಕೆ ಉರಿ? ವೈ ಆರ್ ಯು ಸೋ ಉರಿ? ಅಶೋಕ್, ಆರ್ ಅಶೋಕ್, ನಿಮ್ಗೆ ಯಾಕ್ರಿ ಅಷ್ಟೊಂದು ಉರಿ? ಕೊಡ್ಲಿ ಬಿಡ್ರೆ ಏನ್ರಿ ತಪ್ಪು? ಫಾರಿನ್ ಫಂಡ್ಸ್ ಬರ್ಲಿ ಬಿಡು, ಏನ್ ತಪ್ಪು? ಈಗ ಒಳ್ಳೆ ದೇಶವನ್ನ ಮಾರಾಟ ಮಾಡಿದ್ದೀರಾ, ಸಾಲ ಮಾಡಿಟ್ಟಿದ್ರೆ, 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ ನಿಮ್ ಮೋದಿ. ಈ ದೇಶಕ್ಕೆ ನಮಗೇನ್ ತಂದಾಕಿಲ್ಲ ದುಡ್ಡನ್ನ. ಈಗ ನಮ್ಮನೆ ಸಾಲ ಅಲ್ದಿರ ನಿಮ್ಮ ಮೋದಿ ಮಾಡಿರೋ ಸಾಲನು ತೀರಿಸ್ಬೇಕು. ಇಂಥ ಮೋದಿ ನಿಲ್ಲಿಸ್ಬೇಕು ಅಂದ್ರೆ ದುಡ್ಡು ಬೇಕಾಗತ್ತೆ, ಕೊಡ್ಲಿ ಬಿಡು, ಜನನೂ ಕೊಡ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೊಡ್ತಾರೆ. ನಿನಗೆ ಯಾಕೆ ಉರಿ? ನಿನ್ನ ಪಕ್ಷಕ್ಕೆ ಯಾರು ದುಡ್ಡು ಕೊಟ್ರು ಅವರೇ ನಮಗೂ ಕೊಡ್ತಾ ಇರೋದು. ಈ ಹೋರಾಟ ನಿಲ್ಲಲ್ಲ, ಈ ಹುಚ್ಚುತನಕ್ಕೆ ಬ್ರೇಕ್ ಆಗ್ತಾರೆ ಹುಡುಗರು. ರಾಹುಲ್ ಗಾಂಧಿ ಅಲ್ಲ ಎದುರ್ಸಕ್ಕೆ ಅಶೋಕ್, ಅರವಿಂದ್ ಕೇಜ್ರಿವಾಲ್ ಅಲ್ಲ, ಓಕೆ, TMC ಮಮತಾ ಬ್ಯಾನರ್ಜಿ ಅಲ್ಲ ಎದುರ್ಸಕ್ಕೆ, ಅಥವಾ ಮಹಾರಾಷ್ಟ್ರದಲ್ಲಿ ಏನೋ ಬಾಲಾಟ್ಯಾಪ್ ಸಹಾಯಕರಪ್ಪ ಏನೋ ಮಕ್ಕಳಲ್ಲ ಇವ್ರು ಹೆಂಗೆ ಅಂತಂದ್ರೆ, ನೀವು ಕೊಡೋ ರೋದನೆಯನ್ನು ಕೂಡ ಎಂಜಾಯ್ ಮಾಡ್ತಾವ್ರೆ. ಅವ್ರ ಮೇಲೆ ವಾಟರ್ ಜೆಟ್ ಅನ್ನ ಬಳಸಿದ್ರೆ ರೈನ್ ಡ್ಯಾನ್ಸ್ ತರ ಡ್ಯಾನ್ಸ್ ಮಾಡೋ ಅಂತ ಮಕ್ಕಳು ಇವರು. ನನಗೆ ಖುಷಿ ಆಗುತ್ತೆ ಈ ಮಟ್ಟದಲ್ಲಿ ಇಷ್ಟು ಚೆನ್ನಾಗಿ ಹೋರಾಟ ಮಾಡ್ತಾ ಇದಾರೆ. ಟಚ್ ವುಡ್, ಈ ಹೋರಾಟ ಒಂದು ನೈತಿಕ ಅಂತ್ಯ ಆಗ್ಲಿ. ನಿಜವಾಗ್ಲೂ ಹೇಳ್ತೀನಿ, ಅವ್ರು ಕೇಳೋ ಪ್ರಶ್ನೆಗೆ ನಾಚಿಕೆ ಇಲ್ಲ ಕಣೋ. ಅವರು ಮೋದಿ ಡೈಲಾಗ್ಗಳನ್ನ ಹಾಕಿ 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 ನಿಮ್ಮನ್ನ ಯಾವ ಮಟ್ಟಕ್ಕೆ ನಿಮ್ಮನ್ನ ಪ್ರಶ್ನೆ ಕೇಳ್ತಾರೆ. ಅಲ್ಲ, ಒಂದು ನೈತಿಕತೆನೇ ಇಲ್ವೇನೋ ರವಿ ನಿನ್ಗೆ? ಮಾತಿದ್ರೆ ಮುಲ್ಲಾ ಅಂತೇಳಿ, ಮುಲ್ಲಾಗಳಿಗೂ ಹೋರಾಟಕ್ಕೆ ಏನೋ ಸಂಬಂಧ? ಮುಲ್ಲಾನೂ ಬರ್ತಾನೆ, ಕ್ರಿಶ್ಚಿಯನ್ಸರು ಬರ್ತಾರೆ, ಹಿಂದೂಗಳು ಬರ್ತಾರೆ, ಈ ದೇಶದ ನಾಗರಿಕರು ಎಲ್ಲ ಜಾತಿ ಧರ್ಮದವ್ರು ಬರ್ತಾರೆ ಕಣ. ನೀನ್ ಹೇಳ್ಬೇಕಾಗಿಲ್ಲ ಇದನ್ನ. 12ನೇ ಶತಮಾನದಲ್ಲಿ ಅವನಮ್ಮವ ಅಂತೇಳಿ ಬಸವಣ್ಣ ಹೇಳಿದ್ದಾರೆ. BR ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ಕೊಟ್ಟವ್ರೆ, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಾಲಿಟಿ ಎಲ್ಲರಿಗೂ ಒಂದೇ ಅಂತ ಅಂಬೇಡ್ಕರ್ ಬರ್ಕೊಟ್ಟಿದ್ದಾರೆ. ಏನೋ ಬಂದಿರೋದು ನಿಮಗೆ ನಾಡಗೀತೆನಲ್ಲಿ. ನಾಡಗೀತೆ ಹಂಗಾರೆ ಒಪ್ಕೊಂಡಿಲ್ಲ ಅಂತಾಯ್ತು ನೀವು ಹಂಗಾರೆ ಅಲ್ವಾ? ಬರೀ ಇವೇನೇನ ಸಮಾಜ ಹೊಡಿಯೋದು, ಅವ್ರು ನೋಡಿಯೋದು, ಇವ್ರು ನೋಡಿಯೋದು, ವರ್ಗಗಳು ಮಾಡಿಕ್ಕೋದು ಎಲ್ಲ ಕಣ. 20ನೇ ಶತಮಾನದಲ್ಲೂ ಕೂಡ ಮುಲ್ಲಾ ಅನ್ಕೊಂಡು ಆಟ ಆಡ್ತೀಯ ನಿನ್ನಂತವ್ರು ಅಂತಂದ್ರೆ ನಿನ್ನ ಬಿಜೆಪಿ ಪಕ್ಷಕ್ಕೆ ಖಂಡಿತವಾಗಿ ಒಂದು ಕರಾಳ ಅಂತ್ಯ ಖಂಡಿತ ಆಗುತ್ತೆ. ಐ ಆಮ್ ನಾಟ್ ಅಗೇನ್ಸ್ಟ್ ಬಿಜೆಪಿ, ಬಟ್ ಬಿಜೆಪಿ ಮಾಡ್ತಾ ಇರೋಂತ ಹುಚ್ಚುತನ ಏನಿದೆ, ಬಿಜೆಪಿ ಅವ್ರು ಮಾಡ್ತಾ ಇರೋ ಹುಚ್ಚುತನ ಏನಿದೆ, ಖಂಡಿತವಾಗಿ ನಿಮಗೆ ಬುದ್ಧಿ ಕಲ್ಸಕ್ಕೆ ಸಮಯ ಹತ್ರ ಬಂದಿದೆ. ದ ಎಕ್ಸ್ಪೈರಿ ಡೇಟ್ ಆಫ್ ಮೋದಿ ಅಡ್ಮಿನಿಸ್ಟ್ರೇಷನ್, ಮೋದಿ ಆಡಳಿತದ ಒಂದು ಎಕ್ಸ್ಪೈರಿ ಡೇಟ್ ಹತ್ರ ಬರ್ತಾ ಇದೆ. ರವಿ ಜನ ಇಟ್ಟಾಡಿಸ್ಕೊಂಡು ನೋಡಿತಾರೆ. ಇದೇ ತರ ಹುಚ್ಚು ಮಾತುಗಳನ್ನ ಹೇಳಿದ್ರೆ ಜನ ಇಟ್ಟಾಡಿಸ್ಕೊಂಡು ನೋಡಿತಾರೆ.
ಸಮಾಜಕ್ಕೆ ಒಂದು ಒಳ್ಳೆ ಮಾತು ಮಾತಾಡಲ್ಲ ನಿಮ್ಮಂಥವ್ರು. ಬೆಳಗ್ಗೆ ಇದ್ರೆ ಮುಲ್ಲಾ, ಪಾಕಿಸ್ತಾನ, ಅವನು ಇವನು ಎದೆ ಸಿಗಳಿದ್ರೆ ನಿನಗೆ ಎದೆ ಸಿಗಳಿದ್ರೆ ನಾಡಗೀತೆ ಹೇಳಕ್ಕಾಗತ್ತಾ? ಕುವೆಂಪು ಬರ್ದಿರೋ ನಾಡಗೀತೆ ಹೇಳಕ್ಕಾಗತ್ತಾ ನಿನ್ನ ಕೈಯಲ್ಲಿ? ಓಕೆ, ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ UGC ಫುಲ್ ಫಾರ್ಮ್ ಏನು? UGC ನಿನ್ನ ಎದೆ ಸಿಗಳಿದ್ರೆ ಹೇಳ್ತೀಯಾ? LLB ಫುಲ್ ಫಾರ್ಮ್ ಏನು ನಿನಗೆ ಗೊತ್ತಾ? ಗೊತ್ತಾಗಲ್ಲ ನಿನ್ಗೆ. MBBS ಫುಲ್ ಫಾರ್ಮ್ ಏನು? ನಿನ್ನ ಎದೆ ಸಿಗಳಿದ್ರೆ MBBS ಫುಲ್ ಫಾರ್ಮ್ ಹೇಳ್ತೀಯಾ? LLB ಫುಲ್ ಫಾರ್ಮ್ ಹೇಳ್ತೀಯಾ? UGC ಫುಲ್ ಫಾರ್ಮ್ ಹೇಳ್ತೀಯಾ? ಬರಲ್ಲ. ಖಂಡಿತವಾಗಿ ಮಾಧ್ಯಮದವ್ರು ಅವನನ್ನು ಕೇಳಿ ಎದೆ ಸಿಗಳಿದ್ರೆ ಅವ್ರಿಗೆ ಬರಲ್ಲ ಅಂತ. ಅವ್ರ ಕತೆ ನಿನ್ಗೆ ಯಾಕಲ್ಲಿ? ಬೆಳಗ್ಗೆ ಇದ್ರೆ ಮುಸಲ್ಮಾನ್ರ ಹೆಸರು ಹೇಳಿಲ್ಲ ಅಂತಂದ್ರೆ ನಿಮ್ ಜೀವನ ನಡೆಯಲ್ವಲ್ಲ? ನಿಮ್ ಬಿಜೆಪಿ ನಾಯಕರುಗಳೇ, ನಿನ್ನಂತವನಿಗೆ ನಡೆಯಲ್ಲ. ನಾಚಿಕೆ ಆಗುತ್ತೆ ಕಣೋ. ಇವತ್ತು ಕೂಡ ಇಷ್ಟು ಬೀದಿಗಿಳಿದು ಹೋರಾಟ ಮಾಡ್ತಿರೋ ಸಮಯದಲ್ಲೂ ಕೂಡ ನೀವು ಜಾತಿ ಧರ್ಮಗಳನ್ನ, ಮುಸಲ್ಮಾನರನ್ನ, ಪಾಕಿಸ್ತಾನಗಳನ್ನ, ಈ ಸಮಾಜವನ್ನ ಒಡೆಯಕ್ಕೆ ನೀವು ಬಳಸ್ತೀರಾ ಅಂತಂದ್ರೆ ನೀವು ಯು ಆರ್ ಅನ್ಫಿಟ್ ಟು ಬಿಕಮ್ ಎನ್ ಎ ಪೊಲಿಟಿಷಿಯನ್. ಒಬ್ಬ ಪೊಲಿಟಿಷಿಯನ್ ಆದ್ಮೇಲೆ ಈ ದೇಶದಲ್ಲಿ ಒಗ್ಗಟ್ಟನ್ನ ಕಾಪಾಡ್ಕೊಳ್ಳಿಕ್ಕೆ ನೀವೆಲ್ಲ ಕೆಲಸ ಮಾಡಬೇಕು. ಒಗ್ಗಟ್ಟನ್ನ ಕಾಪಾಡಲ್ಲ ಕಣೋ, ಒಗ್ಗಟ್ಟನ್ನ ಹೊಡಿತಾ ಇದ್ದೀರಾ ಅಲ್ಲ ಕಣೋ. ನಾಶ ಆಗೋ ಸಮಯ ಬಂದಿದೆ. ಈ ದೇಶದಲ್ಲಿ ಗೆದ್ದಿಡಿತಾ ಇದೆ ಬಿಜೆಪಿಯ ರಾಜಕೀಯ ಪರಿಸ್ಥಿತಿ, ಗೆದ್ದಿಡಿತಾ ಇದೆ. ಇಂಥ ಸಮಯದಲ್ಲೂ ಕೂಡ ನೀವುಗಳು ಇವತ್ತು ಕೂಡ ಈ ಕೀಳು ಮನೋಭಾವನೆಯನ್ನ, ಈ ಕಿತ್ತೋಗಿರೋ ರಾಜಕೀಯವನ್ನ ಒಡೆದಾಡೋ ನೀತಿನ ಮಾಡ್ತೀರಾ ಅಂತಂದ್ರೆ ಖಂಡಿತವಾಗಿ ನಾಚಿಕೆ ಆಗುತ್ತೆ. ಯಾವ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ? ಇದಕ್ಕೋಸ್ಕರನಾ ನಿಂತರ ಡೈಲಾಗ್ ಹೊಡೆದಿಲ್ಲ ಕಣೋ. ಉಧಮ್ ಸಿಂಗ್ ಅನ್ನೋನು ಲಂಡನ್ಗೆ ಹೋಗಿ ಜನರಲ್ ಡಯರ್ಗೆ ಗುಂಡು ಹಾಕ್ಬಿಟ್ಟ, ಅದಕ್ಕೋಸ್ಕರ ಸ್ವತಂತ್ರ ಸಿಕ್ಕಿದ್ದು. ನಿಂತರ ಡೈಲಾಗ್ ಹೊಡೆದಿದ್ರೆ ಖಂಡಿತ ಸಿಗ್ತಾ ಇರ್ಲಿಲ್ಲ. ಓಕೆ, ಭಗತ್ ಸಿಂಗು ನಗುತ್ತಾ ಬ್ರಿಟಿಷರ ನೇಣಿಗೆ ಕತ್ತನ್ನ ಕೊಟ್ಟ, ನಗುತ್ತಾ ನೇಣಾಕ್ಸ್ಕೊಂಡ ಕಣಲೇ. ನಿಮ್ ತರ ದೇಶ ಹೊಡೆದಿಲ್ಲ ಕಣ. ಅವತ್ತೊಂದು ಮುಲ್ಲಾ ಅಂದಿಲ್ಲ, ಉಧಮ್ ಸಿಂಗ್ ಮುಲ್ಲಾ ಅಂದಿಲ್ಲ. ಇವತ್ತು ಬಿಜೆಪಿಗೆ ಈ ಸಮಾಜವನ್ನ, ದೇಶವನ್ನ ಒಡೆದು ಛಿದ್ರ ಮಾಡಿಟ್ಬಿಟ್ಟಿದಿರಲ್ಲೋ. ನೀವು ಮಾಡಿಟ್ರ ಸಾಲನ ತೀರ್ಸಕ್ಕೆ 20 ವರ್ಷ ಬೇಕು. ಬಿಜೆಪಿ ಮಾಡಿಟ್ರ ಸಾಲ ಖಂಡಿತವಾಗಿ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ನಾಶ ಆಗುತ್ತೆ. ಕೊನೆ ಆಗಲ್ಲ, ನಾಶ ಆಗುತ್ತೆ. ದಟ್ ವಿಲ್ ಹ್ಯಾಪನ್ ಇನ್ ಇಂಡಿಯಾ. ದಟ್ ವಿಲ್ ಹ್ಯಾಪನ್ ಅಂಡ್ ದಟ್ ಶುಡ್ ಹ್ಯಾಪನ್. ಮಾಡ್ಲಿ ಬಿಡೋ, ಏನು ಫಂಡಿಂಗ್ ಮಾಡ್ದೇನಕೋ? ನಿಮಗೆ ಫಂಡಿಂಗ್ ಮಾಡಲ್ವಾ? ನೀವು ಗೆಲ್ಲಕ್ಕೆ ಫಂಡಿಂಗ್ ಮಾಡ್ತಾರೆ ಅಂತಂದ್ರೆ ನೀವುಗಳು ಪಾರ್ಟಿಗೆ ಫಂಡ್ ಇಸ್ಕೊಂತೀರಾ ಅಂತಂದ್ರೆ ನಾವು ಇಸ್ಕೊಂಡ್ರೆ ತಪ್ಪೇನು? ಯಾಕೆ? ಏನು ಪ್ರಾಬ್ಲಮ್ ಏನು? ನೀನು ಒಬ್ಬರೇನಾಗರೆ ನಿಮ್ಮ ಬಿಜೆಪಿ ಒಬ್ಬರಿಗೆ ಫಂಡಿಂಗ್ ಕೊಡಬೇಕು, ಡೊನೇಷನ್ ಕೊಡಬೇಕು. ನಮ್ಮ ಹೋರಾಟಕ್ಕೆ ಯಾರು ಡೊನೇಷನ್ ಕೊಡಬಾರ್ದು? ಯಾಕೆ ಕೊಡಬಾರ್ದು? ಯಾಕೆ ಇಸ್ಕೊಂಬಾರ್ದು? ಏನು ಇಸ್ಕೊಂಡ್ರೆ ತಪ್ಪು? ಇಸ್ಕೊಂಡ್ರೆ ಏನೋ ಇಸ್ಕೊಂಡೆ ಆಯ್ತಪ್ಪ, ಫಂಡಿಂಗ್ ಮಾಡಿಸ್ಕೊಂಡೆ ಹೋರಾಟ ಮಾಡ್ತಾ ಇದ್ದೀವಿ. ಏನು ಕಿಸ್ಯಾಗುತ್ತೆ ನಿನ್ನ ಕೈಯಲ್ಲಿ? ಹೂ ಆರ್ ಯೋ? ಏನು CBI ಬಿಡ್ತೀಯಾ? ಇನ್ಕಮ್ ಟ್ಯಾಕ್ಸ್ ಬಿಡ್ತೀಯಾ? ಬಿಟ್ಕೋ ಇವತ್ತಿನ ಯುವ ಜನತೆ ಆಯ್ತಾ, ನಿಮ್ಗೆ ಕರೆಕ್ಟಾಗಿ ನೀರು ಕುಡಿಸ್ತಾ ಇದ್ದಾರೆ ಇವತ್ತು. ಖಂಡಿತವಾಗಿ ನನ್ಗೆ ಹೇಳಕ್ಕೆ ಏನೂ ನಾಚಿಕೆ ಇಲ್ಲ. ನಿಮ್ಮಂತ ಯಾರ ಈ ಸಮಾಜನ ಹೊಡೆಯಕ್ಕಿರೋದು? ಯಾರೋ ಈ ದೇಶದಲ್ಲಿ ನರೇಂದ್ರ ಮೋದಿ ನಿಮ್ಗೇನು ನೆಂಟ್ರ? ನಿಮ್ಮ ಪಕ್ಷದಲ್ಲಿರ್ಬೋದು, ಆದ್ರೆ ಹಂಗಾಗ್ಬಿಟ್ರೆ ಹಂಗಾರೆ ಏನು ಪರ್ಮನೆಂಟಾ? 12 ವರ್ಷದಲ್ಲಿ ನರೇಂದ್ರ ಮೋದಿ ಬಿಟ್ರೆ ಬೇರೆ ಯಾರು ಪ್ರಧಾನಿ ಆಗ್ಬಾರ್ದು. ಹಂಗೆ ಒಬ್ಬರಿಗೆ ಏನು ಬರ್ಕೊಟ್ಟಿದೀವ? ಏನು ಡಿಕ್ಟೇಟರ್ ಈ ದೇಶ? ರಿಪಬ್ಲಿಕ್ ಅಲ್ವಾ? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ? ನಾಶ ಆಗ್ತದೆ ರವಿ. ನಿಮ್ಮ ಬಿಜೆಪಿ ಪಕ್ಷ ಹೇಳ್ತಾ ಇದ್ದೀನಲ್ಲ, ನಾಶ ಆಗುತ್ತೆ. ಈ ಬಿಜೆಪಿ ಮೋದಿ ಆಡಳಿತ ನಾಶ ಆಗುತ್ತೆ. ನೀವು ಏನೇನು ಕುತಂತ್ರ ಬೇಕಾದ್ರೂ ಮಾಡಿ, ಏನೇನು ಡೈಲಾಗ್ ಬೇಕಾದ್ರೂ ಓಡಿ, ಇವತ್ತು ಈ ಮಕ್ಕಳನ್ನ ಒಗ್ಗಟ್ಟು ಮಾಡಿದ್ದು ನಿಮ್ಮ ಬಿಜೆಪಿಯ ನಿರ್ಲಕ್ಷ್ಯದ ಧೋರಣೆ. ಅಂಡ್ ವಿ ಆರ್ ವೆರಿ ಹ್ಯಾಪಿ. ನಮಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಬಿಜೆಪಿಯಿಂದ ನಾವು ಇಡೀ ದೇಶದಲ್ಲಿ ಮಕ್ಕಳು ನಾವೆಲ್ಲ ಒಂದಾದ್ವಿ. ನಮ್ಮ ಡಿಫ್ರೆನ್ಸ್ಗಳನ್ನ ಸೈಡಿಗಿಟ್ಟು, ಜಾತಿ ಧರ್ಮವನ್ನ ಸೈಡಿಗಿಟ್ಟು ಇವತ್ತು ಈ ಒಗ್ಗಟ್ಟಿಂದ ಪ್ರದರ್ಶನ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಈ ಬಿಜೆಪಿಯ ನಿರ್ಲಕ್ಷ್ಯ, ಈ ಬಿಜೆಪಿಯ ಧೋರಣೆ, ಬಿಜೆಪಿಯ ಬಿಹೇವಿಯರು, ಇದೇ ನಮಗೆ ಕಾರಣ. ಒಂದಂತೂ ನಿಜ, ಈ ಡೈಲಾಗ್ಗಳು ಹೊಡೆದ್ರೆ ಖಂಡಿತವಾಗಿ ಇದಕ್ಕೆ ರಿಪ್ಲೈಗಳು ತುಂಬಾ ಕೆಟ್ಟದಾಗಿರ್ತದೆ. ಸಮಾಜವನ್ನ ನೀನು ಹೊಡಿಯಕ್ಕೆ ರೆಡಿ ಇದ್ರೆ, ಸಮಾಜವನ್ನ ಒಗ್ಗಟ್ಟಾಗಿ ಹಿಡಿಯಕ್ಕೆ ನಮ್ಮಂಥವ್ರು ಖಂಡಿತ ರೆಡಿ ಇದ್ದೀವಿ. ವಿ ಆರ್ ಆಲ್ವೇಸ್ ಆನ್ ದ ಫ್ರಂಟ್ ಲೈನ್. ಓಕೆ, ನಿನ್ನಷ್ಟು ಅನುಭವ ನನಗಾಗಿಲ್ಲ, ನಿಂತರ MLA ನಾನು ಆಗಿಲ್ಲ. ಆದರೂ ಕೂಡ ಈ ಸಮಾಜವನ್ನ ಯಾವುದೇ ಕಾರಣಕ್ಕೂ ಹೊಡೆಯಕ್ಕೆ ಬಿಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ವಿ ಆರ್ ಆನ್ ದ ಫ್ರಂಟ್ ಲೈನ್ ಟು ಪ್ರೊಟೆಕ್ಟ್ ದಿಸ್ ಸೊಸೈಟಿ ಫ್ರಮ್ ಡಿವಿಷನ್ ಪಾಲಿಟಿಕ್ಸ್. ನೀನು ಡಿವಿಷನ್ ಪಾಲಿಟಿಕ್ಸ್ ಮಾಡ್ತೀವಿ ಅಂತಂದ್ರೆ ನಾವು ಒಗ್ಗಟ್ಟಿನ ಪಾಲಿಟಿಕ್ಸ್ ಮಾಡ್ತೀವಿ. ಈ ದೇಶದ ಸಂವಿಧಾನ ನಮಗೆ ಅಧಿಕಾರ ಕೊಟ್ಟಿದೆ. 12ನೇ ಶತಮಾನದ ಬಸವಣ್ಣನವರ ಆ ವಚನಗಳು, ಆ ಮಾತುಗಳು ನಮ್ಮ ಬ್ಲಡ್ ಅಲ್ಲಿ ಇದೆ. ಕುವೆಂಪು ಅವರ ನಾಡಗೀತೆಯ ಸ್ಪಿರಿಟ್ ನಮ್ಮಲ್ಲಿದೆ. ಆ BR ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಒಗ್ಗಟ್ಟಿನ ಮಾತುಗಳು, ಆ ಒಂದು ಅಧಿಕಾರ ನಮ್ಮ ಬ್ಲಡ್ ಅಲ್ಲಿ ಇದೆ.
ಅದಕ್ಕೋಸ್ಕರ ನಾವು ಒಗ್ಗಟ್ಟಾಗಿರ್ತೀವಿ. ನಿನ್ನಂಥವ್ರು ಎಷ್ಟೇ ಜನ ಬಂದರೂ ಕೂಡ ನಮ್ಮನ್ನು ಯಾರನ್ನೂ ಹೊಡಿಲಿಕ್ಕಾಗಲ್ಲ, ಈ ಯೂನಿಟಿನ ಹೊಡಿಲಿಕ್ಕಾಗಲ್ಲ. ಈ ದೇಶ ಬದಲಾವಣೆ ಆಗಬೇಕಾಗಿದೆ, ಬದಲಾವಣೆ ನಾವೆಲ್ಲ ಮಾಡ್ತೀವಿ. ನಿಮ್ಮ ಕೈಯಲ್ಲಿ ಆದದನ್ನ ನೀವು ಮಾಡಿ, ನಮ್ಮ ಕೈಯಲ್ಲಿ ಆದದನ್ನ ನಾವು ಮಾಡ್ತೀವಿ. ಓಕೆ, ಈ ದೇಶದಲ್ಲಿ ಬಿಜೆಪಿ ಪಕ್ಷದ ಎಕ್ಸ್ಪೈರಿ ಟೈಮು, ಮೋದಿ ಆಡಳಿತ ಎಕ್ಸ್ಪೈರಿ ಟೈಮು ತುಂಬಾ ಹತ್ರದಲ್ಲಿದೆ. ಓಕೆ, ನೋಟ್ ಇಟ್ ಡೌನ್. ಓಕೆ, ನೋಟ್ ಇಟ್ ಡೌನ್. ಜನ ಒಂದು ಸಮಯದಲ್ಲಿ ಇಟ್ಟಾಡಿಸ್ಕೊಂಡು ಹೊಡೆಯುವಂಥ ಸಮಯ ಬರ್ತದೆ. ಅಲ್ಲಿವರೆಗೂ ಆ ಕೀಳು ಮಟ್ಟಕ್ಕೆ ಹೋಗಬೇಡ. ನಾನು ಪ್ರತಾಪ್ ಸಿಂಹನ್ಗೂ ಅದೇ ಹೇಳೋದು, ದುಡ್ಡೆಲ್ಲಿಂದ ಬರ್ತಾರೆ ಅಂತ ಕೇಳ್ತಾರೋ ಅಂತ ಆರ್ಎಸ್ಗೂ ಇದನ್ನೇ ಹೇಳೋದು. ಆಮೇಲೆ ಮುಲ್ಲಾಗಳ ಎದೆ ಸಿಗಳಿದ್ರೆ CT ರವಿಗೂ ಇದನ್ನೇ ಹೇಳೋದು. ಎಲ್ಲಿವರೆಗೂ ಹೊಡಿತೀರಾ ಕಣೋ ಈ ಸಮಾಜವನ್ನ, ಈ ದೇಶವನ್ನ, ಈ ರಾಜ್ಯವನ್ನ ಎಲ್ಲಿವರೆಗೂ ಹೊಡಿತೀರಾ? ಇನ್ನ ದಾಹ ತೀರಿಲ್ವಾ? 12 ವರ್ಷ ಬಿಜೆಪಿ ಈ ದೇಶವನ್ನೇ ಆಡಳಿತ ಮಾಡಿದೆ, 21 ರಾಜ್ಯಗಳಲ್ಲಿದೆ. ಇನ್ನ ದಾಹ ತೀರಿಲ್ವಾ? ಅಧಿಕಾರದ ದಾಹ ಇನ್ನ ತೀರಿಲ್ವಾ? ನಿಮ್ಮ ಈ ಅಧಿಕಾರಕ್ಕೆ ನನ್ಗೆ ಏನೋ ಒಂದು ಕೆಟ್ಟ ಮಾತು ಬರುತ್ತೆ, ಹೇಳೋದು ಬೇಡ. ಬಟ್ ಒಂದೊಂದು ನಿಜ, ಈ ಸಮಾಜವನ್ನು ಹೊಡೆದು ಆ ಶಾಪಗಳು, ಆ ತಂದೆ ತಾಯಿಗಳ ಶಾಪ, ಇವತ್ತು ಕಣ್ಣೀರಾಗ್ತಾ ಇರೋ ಜನರ ಶಾಪ ಈ ಬಿಜೆಪಿ ಪಕ್ಷವನ್ನ, ಈ ಬಿಜೆಪಿ ಆಡಳಿತವನ್ನ ಖಂಡಿತವಾಗಿ ನಾಶ ಮಾಡುತ್ತೆ. ಕೊನೆ ಅಲ್ಲ ಕಣೋ, ಕೊನೆಗೂ ಮತ್ತೆ ನಾಶಕ್ಕೂ ಬೇಜಾನ್ ವ್ಯತ್ಯಾಸ ಇದೆ. the every prayer, the every tears, okay, that will destroy BJP. This is for sure. Thank you.